ಹಾಯ್ ಹಲೋ ನಮಸ್ಕಾರ ಕನಸಲ್ಲೋಗೆ ಸ್ವಾಗತ ಫ್ರೆಂಡ್ಸ್. ನಮ್ಮ ಅಣ್ಣ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಹಾಗೆಯೇ ಸಹ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ಏನಕ್ಕೆ ಅಂದರೆ ನಮ್ಮ ಚಿಕ್ಕತ್ತೆಯವರ ಊರಲ್ಲಿ ಊರಹಬ್ಬ ಇತ್ತು. ಸೊ ಹಾಗಾಗಿ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸೊ ಹಬ್ಬ ಅಂತ ಹೇಳಿದ್ರೆ ಇವಾಗಂತೂ ಮಾರ್ಚ್ ಮತ್ತು ಮೇ ಮತ್ತು ಏಪ್ರಿಲಲ್ಲಿ ತುಂಬಾ ಊರಹಬ್ಬಗಳು ನಡೆಯುತ್ತೆ. ಸೊ ಯಾರ ಮನೆಗೆ ಹೋಗಿಲ್ಲ ಅಂದರೂ ಬೇಜಾರು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲ ಕಡೆನೂ ಹೇಗಿದ್ರೂ ಹಾಲಿಡೇ ಇದೆಯಲ್ಲ ಅಂಥೇಳಿ ಒಂದಷ್ಟು ರೌಂಡ್ ಹೊಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಜಸ್ಟ್ 1 ಮಂತಲ್ಲಿ 3 ಡೇಸ್ ಅಷ್ಟೇ ಇದ್ದಿದ್ದು. ಸೊ ಎಲ್ಲರ ಊರಹಬ್ಬ, ಮದುವೆ, ಫಂಕ್ಷನ್ಸು ಎಲ್ಲನೂ ಅಟೆಂಡ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವತ್ತೂ ಸಹ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ನಮ್ಮ ಅತ್ತೆ ಮನೆಗೆ ಹೋಗಿ ಇಲ್ಲಿ ಊರಹಬ್ಬಕ್ಕೆ ಸಂಜೆ ಬಂದಿದ್ವಿ. ತುಂಬಾ ಮಳೆ ಬರ್ತಿತ್ತು. ಸೊ ಮಳೆ ನಿಂತ ಮೇಲೆ ಇಲ್ಲಿ ಎಳ್ವಾರನ ಮಾಡ್ತಿದ್ದಾರೆ. ಸೊ ಎಳ್ವಾರ ಅಂತ ಹೇಳಿದ್ರೆ ಈ ಥರ ಗಾಡಿ ಕಟ್ಕೊಂಡು ಹಸುಗಳಿಗೆಲ್ಲ ಪೂಜೆ ಮಾಡಿ ಇದು ಮಾಡಿಕೊಂಡು ಸೌದೆ ಎಲ್ಲ ತೊಗೊಂಡು ಬರ್ತಾರೆ. ಸೊ ಏನಕ್ಕೆ ಅಂದರೆ ಕೊಂಡಕ್ಕೆ ಎಲ್ಲ ಊರಲ್ಲಿ ಎಷ್ಟು ಇದಿದೆಯೋ ರೋಡು, ಅಷ್ಟು ರೋಡ್ಗೂ ಈ ಥರ ಹೋಗಿ ಸೌದೆಗಳನ್ನೆಲ್ಲ ತೊಗೊಂಡು ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಸೊ ಆ ಒಂದು ಇದನ್ನು ನಡೀತಿತ್ತು. ಆ ಟೈಮಲ್ಲಿ ವಿಡಿಯೋ ಮಾಡಿರೋ ಅಂಥದ್ದು ಇದು. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಊರಹಬ್ಬಗಳು ಅಂತ ಅಂದರೆ ಇವ್ರ ಊರು ಬಂದು ಬನ್ನಿಮಕೋಡ್ಲು. ಇಲ್ಲಿ ಯಾವುದೇ ಥರ ಇದನ್ನು ನಾನ್ ವೆಜ್ ಮಾಡಲ್ಲ, ಇಲ್ಲಿ ವೆಜ್ಜು ಮಾಡೋದು. ಸೊ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿ ಇದು ಮಾಡಿದ್ದಾರೆ. ಇದನ್ನು ನಾನು ಮಾಡಿಲ್ಲ, ಇದನ್ನು ನನ್ನ ಮೈದಾ ಕಳಿಸ್ಕೊಟ್ಟಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಜೊತೆ ಆ್ಯಡ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಂತೂ ಆಯಿತು. ನಾವೂ ಸಹ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಬೂಂದಿ ಪಾಯಸ ಏನೋ ಮಾಡಿಸಿದ್ರು. ಸೊ ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಈ ಥರ ಸ್ವೀಟ್ ಅಡುಗೆ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ನಾವೂ ಸಹ ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡಬೇಕಾದ್ರೂ ಅಷ್ಟೇ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ನಾವು ಕಾರಲ್ಲಿ ಹೋಗಿದ್ದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ಹಾಗಾಗಿ ನಾವೂ ಸಹ ಎಲ್ಲನೂ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಸೊ ಯಾರು ಈ ಒಂದು ಎಡಿಟಿಂಗ್ ಮಾಡಿದ್ರಲ್ವ ಅವ್ರಿಗೆ ಒಂದು ವಾಟ್ಸಪ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದರು. ಸೊ ನಮ್ಮ ಮೈದಾ ಕಳಿಸಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಜವಾಗ್ಲೂ ಇದು ಯಾವುದೂ ಶೇರ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಆಲ್ಮೋಸ್ಟು. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾವು ತೆಗೆದಿರೋ ಅಂಥದ್ದು, ಇನ್ನೂ ಕೆಲವೊಂದನ್ನು ಅವರು ಶೇರ್ ಮಾಡಿರೋ ಅಂಥದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ. ನಮ್ಮೂರಿಗೂ ಇವ್ರೂರಿಗೂ ಜಸ್ಟ್ ಒಂದು 2-3 ಕಿಲೋಮೀಟರ್ ಅಷ್ಟೇ. ಸೊ ಹಾಗಾಗಿ ನಾವೇನು ಅಲ್ಲಿ ಸ್ಟೇ ಆಗಿಲ್ಲ, ಮುಗಿಸ್ಕೊಂಡು ನಾವು ರಿಟರ್ನು ನಮ್ಮ ಅತ್ತೆ ಮನೆಗೆ ಬಂದುಬಿಟ್ವಿ. ಸೊ ಯಾಕಂದರೆ ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರಿಗೆ ಹೊರಡೋಕ್ಕಿತ್ತು. ಸರಿ ಮತ್ತೆ ವಿಸಿಟ್ ಮಾಡಿ ಹೊರಡೋಣ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ನೈಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಸೊ ಈ ಥರ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ನಾವು ಸಹ ಎಲ್ಲ ಇದನ್ನು ಮುಗಿಸ್ಕೊಂಡು ಸಂಜೆ ಒಂದು 9:30 10 ಗಂಟೆ ಅಂದ್ಕೊಳ್ತೀನಿ ನಾವು ಹೋದಾಗ, 9:30 ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ಹೋದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಯಾರೂ ಬಂದಿರಲಿಲ್ಲ, ನಾನು ಮತ್ತು ಲೋಕಿ ಅಷ್ಟೇ ಇಬ್ಬರೇ ಹೋಗಿದ್ದಿದ್ದು. ಸೊ ಮಕ್ಕಳೆಲ್ಲ ನಮ್ಮ ಅತ್ತೆ ಮನೆಯಲ್ಲೇ ಇದ್ದರು. ಅಜ್ಜಿ ಇದ್ದಾರಲ್ವ, ಆ ಅಜ್ಜಿ ಮತ್ತು ಇನ್ನೊಂದು ಅಜ್ಜಿ ಇದ್ದಾರೆ, ಅವ್ರ ಜೊತೆನೇ ಇದ್ದರು. ನಾವು ಬರಲ್ಲ ಹೋಗಿ ಅಂತ ಹೇಳಿದ್ರು. ಶಟಲ್ ಬ್ಯಾಟ್ ಎಲ್ಲ ತೊಗೊಂಡೋಗಿದ್ವಿ ಅಲ್ಲ, ಸೊ ಅದನ್ನೆಲ್ಲ ಆಡಿಕೊಂಡು ಅವರಲ್ಲೇ ಇದ್ದರು. ಸೊ ಹಾಗಾಗಿ ನಾನು ಮತ್ತು ಲೋಕಿ ಇಬ್ಬರೇ ಹೋಗಿರೋ ಅಂಥದ್ದು. ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂಜೆನೇ ಬಂದ್ವಿ ಅಲ್ವಾ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಾವು ಆಗಿಂದಾಗೇ ಬ್ಯಾಂಗ್ಳೂರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು, ಸೊ ಇಲ್ಲೆಲ್ಲ ಸೊಪ್ಪೆಲ್ಲ ಬಿಟ್ಟಿತ್ತಲ್ವ, ಅದನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಂಡು ಪ್ಯಾಕ್ ಮಾಡಿಕೊಂಡು ಮತ್ತೆ ಊರಿಗೆ ಹೋಗಿ ನಮ್ಮ ಚಿಕ್ಕತ್ತೆ ಮನೆಗೆ ವಿಸಿಟ್ ಮಾಡಿ ಮತ್ತು ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಡ್ತಿರೋ ಅಂಥದ್ದು ಇದು. ಸೊ ಹೋಗ್ಬೇಕಾದ್ರೆ ಅಂದವೇ ನಾನು ಆವಾಗಲೇ ಹೇಳ್ದಂಗೆ
ಎಲ್ಲ ಊರುಗಳಲ್ಲೂ ಹಬ್ಬ, ಎಲ್ಲ ಇದರಲ್ಲೂ ಕನಕಪುರ ಸೈಡ್ ಅಂತೂ ಫುಲ್ ಹಬ್ಬಗಳಂತಲೇ ಹೇಳ್ಬೋದು. ನನಗೆ ಗೊತ್ತಿರೋ ಥರ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ. ಸೊ ಕನಕಪುರ ಸೈಡ್ ಅಂತೂ ಫುಲ್ ಹಬ್ಬ ಅಂತಲೇ ಹೇಳ್ಬೋದು. ಏಪ್ರಿಲ್ ಮೇ ಬಂತು ಅಂದರೆ ಫುಲ್ ಹಬ್ಬಗಳು ಫ್ರೆಂಡ್ಸ್. ಸೊ ಎಲ್ಲ ಊರಿಗೂ ಹೋಗಿ ಬಂದು ನಮಗಂತೂ ನಿಜವಾಗ್ಲೂ ಸಾಕಾಗ್ಬಿಟ್ಟಿದೆ. ಅದ್ರ ಜೊತೆಗೆ ಒಂಥರ ಖುಷಿನೂ ಹೌದು, ಇಲ್ಲ ಅಂತ ಹೇಳಲ್ಲ. ಸೊ ಇವಾಗ ಅಲ್ಲಿಂದ ಇದಕ್ಕೆ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆನ್ ದ ವೇ ಆ ಥರ ಗ್ರೀನರಿ ಇತ್ತು, ಮತ್ತು ಬೆಳಿಗ್ಗೆ ಫಾಗ್ ಎಲ್ಲ ಆಗ್ತಿತ್ತು, ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಮತ್ತೆ ಇವಾಗ ನಾವಿಲ್ಲಿ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೆ ಆನ್ ದ ವೇ ಈ ಊರಲ್ಲೂ ಹಬ್ಬ ನಡೀತಿತ್ತು, ಸರಿ ಅಂತೇಳಿ ಅದನ್ನು ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ನೋಡಿ, ಊರಿಂದ ದೇವ್ರನ್ನ ತೊಗೊಂಡೇನೋ ಹೋಗ್ತಾಯಿದ್ರು ಅಂದ್ಕೊಳ್ತೀನಿ. ಸೊ ಇದು ಬಂದು ಕೆಂಚೇಗೌಡನ ದೊಡ್ಡಿ ಅಂತ ಹೇಳ್ಬಿಟ್ಟು ಕರೀತಾರೆ, ನಮ್ಮ ಹುಣಸನಳ್ಳಿ ಪಕ್ಕದಲ್ಲಿರೋದು. ಸೊ ಆ ಊರ ಹಬ್ಬ ಇದು. ಸೊ ಹಾಗಾಗಿ ಜಸ್ಟ್ ಹಾಗೆಯೇ ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಹೋಗಬೇಕಾದ್ರೆ ನಾನು ಲೋಕಿಗೆ ಹೇಳಿದ್ದೆ, ಇಲ್ಲ ಸ್ವಲ್ಪ ಇದು ಗಿಡಗಳನ್ನೆಲ್ಲ ತೊಗೊಳ್ಳೋಣ, ಇದಕ್ಕೆ ಬೇಕು ಅಂತ ಹೇಳಿಬಿಟ್ಟು. ಸೊ ಆನ್ ದ ವೇ ಹೋಗ್ತಾ ನಾವು ಒಂದಷ್ಟು ಗಿಡಗಳನ್ನೆಲ್ಲ ತೊಗೊಂಡು ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕಡಿಮೆಗೂ ಸಿಗುತ್ತೆ ಗಿಡಗಳು. ಸೊ ಹಾಗಾಗಿ ಅದು ಬೇಕು ಲೋಕಿ ನನಗೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಯಾವುದೆಲ್ಲ ಬೇಕು ಅಂತ ಹೇಳಿಬಿಟ್ಟು ನೋಡಿ ತೊಗೊಂಡ್ವಿ. ಹಾಂ, ರೋಸ್ ತೊಗೊಳ್ಳೋಣ ನಡೀರಿ. ಅಲ್ಲಿ ನಂಗೆ ಎರಡು ಒಂದೇ ಈಕ್ವಲ್ ಅಲ್ಲಿ ಇರಬೇಕು, ಒಂದೇ ಇದಿರಬೇಕು. ಹಾಂ, ಇದು ಆ ಸೈಡ್ ಕಡಿಮೆ ವಿಡಿಯೋನ ಫೋಟೋನ. ಸೊ ಫೈನಲಿ ನಾವು ಸಹ ಬ್ಯಾಂಗ್ಳೂರಿಗೆ ಬಂದ್ವಿ. ಬಂದಾದಮೇಲೆ ಏನೆಲ್ಲ ಲಗೇಜು ಮತ್ತು ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ. ಸೊ ಅದಷ್ಟು ಗಿಡಗಳನ್ನೆಲ್ಲ ಇವಾಗ ಲಗೇಜ್ನೆಲ್ಲ ತೆಗೆದು ಈಚೆ ಇಡ್ತಾ ಇದ್ದೀವಿ. ಸೊ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ದಾಸವಾಳ ಗಿಡಗಳೆಲ್ಲ ಸಿಕ್ತು. ಸೊ ಹಾಗಾಗಿ ತೊಗೊಂಡು ನಾವು ಸಹ ಬಂದ್ವಿ. ಜೊತೆಗೆ ಚೇಪೆಕಾಯಿ ಗಿಡನೂ ತೊಗೊಂಬಂದಿದ್ದೀನಿ. ನೋಡೋಣ ಅದು ಯಾವ ರೀತಿ ಬಿಡುತ್ತೆ ಏನೋ ಅಂತ. ಸೊ ನಾವು ಬೇರೆ 1 ಮಂತ್ ಆಗಿದೆ ಫ್ರೆಂಡ್ಸ್ ಬ್ಯಾಂಗ್ಳೂರು ಬಿಟ್ಟು ಹೋಗಿ. 3 ಡೇಸ್ ಅಷ್ಟೇ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಇವಾಗ ನೆಕ್ಸ್ಟ್ ಏನು ಕೆಲಸ ಇದೆ ಏನು ಅಂತ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.